ನನ್ನ ಶ್ರಮದ ಜೊತೆಗೆ ಕರ್ನಾಟಕದ ಎಲ್ಲ ಊರುಗಳ ಒಂದು ಬೆಂಬಲ ಇದೆ ಸ್ನೇಹಿತರೆ. ಹೃದಯ ಸಂಪನ್ನತೆ ಇದೆ. ಏನವೇನು ಭಾಳ ಜನ ಪ್ರಾಣೇಶ್ ಲೆಕ್ಚರ್ ಅಲ್ಲಂತ, ಪ್ರೊಫೆಸರ್ ಅಲ್ಲಂತ, ಭಾಳ ಓದಿಲ್ಲಂತ ಅಂತೆಲ್ಲ ಅಂದು ನಾನು ಜನಸಾಮಾನ್ಯರ ವ್ಯಕ್ತಿಯಾಗಿಬಿಟ್ಟೆ. ಈಗ ಪಂಡಿತ ಪಾಮರರು ಎಲ್ಲರೂ ಸೇರಿ ನನ್ನ ತೊದಲ ನುಡಿಗಳನ್ನು ಇಷ್ಟಪಡ್ತಾ ಇದ್ದೀರಿ. ಇದರಿಂದ ನಂದೇನೂ ಇಲ್ಲ, ನಿಮ್ಮ ಕೀರ್ತಿ ಇದೆ, ನಿಮ್ಮ ಹೃದಯ ವೈಶಾಲ್ಯತೆ ಇದೆ ಅಂತ ಹೇಳ್ತಾ, ವಿಚಾರ ಮಾಡಿ ಮಾತಾಡಿದ್ರೆ ಅದು ವಿಚಾರ, ಬಾಯಿಗೆ ಬಂದದ್ದು ಮಾತಾಡಿದ್ರೆ ಹಾಸ್ಯ, ತಿಳಿದು ಮಾತಾಡಿಬಿಟ್ರೆ ನೀವು ಹಾಸ್ಯ ಆಗಿಬಿಡ್ತದೆ. ಹಾಸ್ಯ ಮಾತಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಹಾಸ್ಯ ಹುಟ್ಟೋದಿಲ್ಲ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಜೀವನವನ್ನು ನೇರ ದೃಷ್ಟಿಯಿಂದ ನೋಡಿದರೆ ಫಿಲಾಸಫಿ, ವಕ್ರ ದೃಷ್ಟಿಯಿಂದ ನೋಡಿದರೆ ಹಾಸ್ಯ. ಒಬ್ಬ ಉರ್ಲಕ್ಕೊಳಕತ್ತಿದ್ದಂತ ಆತ್ಮಹತ್ಯೆ ಮಾಡ್ಕೊಳಕತ್ತಿದ್ದ. ಯಾಕಲೆ ಆತ್ಮಹತ್ಯೆ ಮಾಡ್ಕೊತೀವಿ? ನಾ ಪ್ರೀತಿಸಿದ ಹುಡುಗಿ ನನ್ನ ಗೆಳೆಯನ ಜೊತೆ ಓಡೋದ್ಲಲ್ಲೇ, ಅಯ್ಯೋ ಪಾಪ, ಅದಕ್ಕೆ ಆ ಗೆಳೆಯನ ನಾನು ಭಾಳ ಪ್ರೀತಿಸ್ತಿದ್ದೆ, ಅದಕ್ಕೆ ಉರ್ಲಕ್ಕೆ. ನಾ ಪ್ರೀತಿಸಿದ ಹುಡುಗಿ ನನ್ನ ಗೆಳೆಯನ ಜೊತೆ ಓಡೋದ್ಲು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ. ನಾನು ಆ ಗೆಳೆಯನ ಭಾಳ ಪ್ರೀತಿಸ್ತಿದ್ದೆ, ಆಕೆ ಹಿಂದೆ ಹೋಗಿ ಅವ ಎಷ್ಟು ಕಷ್ಟಪಡ್ತಾನೇನೋ ಅಂತ ಚಿಂತೆ ಆಗೈತೆ, ಅದಕ್ಕೆ ಉರ್ಲಕ್ಕೆ ಉಣಕತ್ತಿದ್ದೆ. ವಕ್ರದೃಷ್ಟಿ ನೋಡುವಂಥ ವಕ್ರದೃಷ್ಟಿ. ಡುಂಡಿರಾಜ್ ಅವ್ರು ಭಾಳ ಚಂದ ಒಂದು ಚುಟಕ ಬರೀತಾರೆ ಸ್ನೇಹಿತರೆ. ಏನು? ಮಹಾಭಾರತದ ಅರ್ಜುನ ಬಾಣದಿಂದ ಸೇತುವೆಗಳನ್ನು ಕಟ್ಟಿದ. ಮಹಾಭಾರತದ ಅರ್ಜುನ ಬಾಣದಿಂದ ಸೇತುವೆಯನ್ನು ಕಟ್ಟಿದ. ಈ ಭಾರತದ ಇಂಜಿನಿಯರ್ಗಳು ಬಿಲ್ಲಿನಿಂದ ಸೇತುವೆಯನ್ನು ಕಟ್ಟುತ್ತಾರೆ. ನೋಡಿ, ಇದು ಅರ್ಥ ಆಗಲಿಲ್ಲ. ಅವ ಬಾಣದಿಂದ ಕಟ್ಟಿದ, ಈ ಇಂಜಿನಿಯರು ಬರೀ ಬಿಲ್ ಮಾಡಿಬಿಡ್ತಾರೆ, ಸೇತುವೆ ಆಗೈತೆ ಅಂತೇಳಿ ಬಿಲ್ಲಿನಿಂದ ಸೇತುವೆ ಕಟ್ಟುತ್ತಾರೆ. ಹೌದಾ? ಇದನ್ನು ರಾಜಹಾಸ್ಯ ಅಂತ ಕರೀತಾರೆ ಸ್ನೇಹಿತರೆ. ಭಾಳ ತಿಳುವಳಿಕೆ ಓದಿರ್ಬೇಕು ಸ್ವಲ್ಪ, ಇಂಥ ಹಾಸ್ಯ ಅರ್ಥ ಆಗ್ಬೇಕಂದ್ರೆ. ಕ್ಲಾಸ್ ಹಾಸ್ಯ. ನಮಗೆ ಕಸ್ತೂರಿ ಚಾನಲ್ಗೆ ಅದೇ ಆಯಿತು, ರಾಜಹಾಸ್ಯ ಹೇಳೋಣ, ಕಾಮನ್ ಹಾಸ್ಯ ಹೇಳೋಣ ಸರ್. ಇಲ್ಲ ಸರ್, ರಾಜಹಾಸ್ಯ ಪರಿಚಯ ಮಾಡಿಸೋಣ. ಹಿಂದಿ, ಮರಾಠಿ, ತೆಲುಗುಗಳಲ್ಲಿ ರಾಜಹಾಸ್ಯ ಇದೆ, ಭಾಳ ಅದ್ಭುತ. ಸ್ವಲ್ಪ ಬುದ್ಧಿ ಓಡಿಸ್ಬೇಕು, ಓದೋದನ್ನು ಕಲಿಬೇಕು, ಅವಾಗ ರಾಜಹಾಸ್ಯ ಅರ್ಥ ಆಗ್ತದೆ. ಹೆಂಡ್ತಿನ ಸಂತೋಷವಾಗಿ ಇಡಬೇಕು ಅಂದರೆ ಗಂಡ ಏನೇನು ಮಾಡ್ಬೇಕ್ರಿ? ಯಪ್ಪ, ಅಡಿಗೆಯಾಗಿ ಸಹಾಯ ಮಾಡ್ಬೇಕು, FD ಮಾಡಿಸ್ಬೇಕು, LIC ಮಾಡಿಸ್ಬೇಕು, ಆಕೆ ಏನು ಹೇಳ್ತಾಳೆ ಅದನ್ನು ಕೇಳಬೇಕು. ಹೌದಾ? ಆಕೆ ಅಕ್ಕ ತಂಗಿಯರಿಗೆ ಗಿಫ್ಟ್ ಕೊಡಬೇಕು, ಆಕೆ ಬರ್ತ್ಡೇ ನೆನಪಿಟ್ಕೋಬೇಕು. ಇವನ್ನೆಲ್ಲ ಏನು? ಹೆಂಡ್ತಿನ ಸುಖವಾಗಿಡಕ್ಕೆ. ಆದರೆ ಹೆಂಡ್ತಿ ಗಂಡನ ಸುಖವಾಗಿಡ್ಬೇಕಾದ್ರೆ ಆತನ ಒಂಟಿಯಾಗಿ ಬಿಟ್ರೆ ಸಾಕು. ಹೌದಾ? ನೋಡಿ, ಈ ಥರದ ಹಾಸ್ಯ ಅಭ್ಯಾಸ ಮಾಡ್ಕೋಬೇಕು ಸ್ನೇಹಿತರೆ ನಾವು ಜೀವನದಲ್ಲಿ. ಭಾಳ ಸ್ಟ್ಯಾಂಡರ್ಡ್ ಹಾಸ್ಯ ಇವು. ಅದಕ್ಕೆ ಕನ್ನಡದಲ್ಲಿ ಈ ರಾಜಹಾಸ್ಯ ಪರಂಪರೆಯನ್ನು ತರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ರೀ, ಹೆಂಡ್ತಿ ಹೇಳಿದಂತ, ರೀ ನೀವು ಈ ಮೊಬೈಲ್ಗಳಲ್ಲಿ ಬರೋ ಮೆಸೇಜ್ ಆಗಿದ್ದರೆ, ಆಗಿದ್ರೆ ಚಿನ್ನ ನಾನೆಲ್ಲ ಸೇವ್ ಮಾಡಿಟ್ಕೊತಾ ಇದ್ದೆ ಗೊತ್ತಾ? ನೀವು ಮೊಬೈಲ್ನಲ್ಲಿ ಬರೋ ಮೆಸೇಜ್ ಆಗಿದ್ದರೆ ನಾನು ಸೇವ್ ಮಾಡಿಟ್ಕೊತಾ ಇದ್ದೆ. ಗಂಡನ, ಥೂ ನೀನು ಬೆಂಕಿ ಹಚ್ಚ, ಅವನ್ನ ನೀನು ಚಂದ ಗೆಳತಿಯರಿಗೆ ಫಾರ್ವರ್ಡ್ ಮಾಡಬೇಕು ಅಂತ. ಅರ್ಥ ಆಯ್ತಲ್ಲ? ಆಕೆ ಸೇವ್ ಮಾಡಿ ಇಟ್ಕೋಬೇಕು, ನೀವು ಫಾರ್ವರ್ಡ್ ಮಾಡ್ಬೇಕು, ಅವನು ನಿಂತಲೇ ಹಾಕಿ ಇಟ್ಕೊಂತೀಯ. ಸ್ನೇಹಿತರೆ, ಹಾಸ್ಯದಲ್ಲಿ ಎಷ್ಟು ಬಗೆ ಐತೆ ಅಂದರೆ, ಕೆಲವು ಹಾಸ್ಯ ಇವು ತೆಲುಗು ಐಡಿಯಾ ಐತೆ ನಿಮಗೆ? ತೆಲುಗು ಬರುತ್ತಲ್ಲ, ಅರ್ಥ ಆಗುತ್ತಲ್ಲ? ಕಷ್ಟ. ಈ ಕಡೆ ತೆಲುಗು ಪಿಕ್ಚರ್ಲ್ಲ ನೋಡ್ತೀರಿ, ಕೆಲವ್ರಿಗೆ ಅರ್ಥ ಆಗ್ತದೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಈಗ ತೆಲುಗು ಸಿನಿಮಾ, ರಾಜೇಂದ್ರ ಪ್ರಸಾದ್ ಅವರ ಸಿನಿಮಾಗಳಲ್ಲಿ ಭಾಳ ಚೆನ್ನಾಗಿ ಹಾಸ್ಯ ಇರ್ತದೆ, ರಾಜಹಾಸ್ಯ ಅಂತ ಕರೀತಾರೆ. ಅದು ತೆಲುಗು ಹಾಸ್ಯ ಭಾಳ ಸ್ಟ್ಯಾಂಡರ್ಡ್. ನಮ್ಮ ಥರ ಚಡ್ಡಿ ಓಡೋಗೋದು, ಕೆಸರಾಗಿ ಬೀಳೋದು, ಹೆಂಡಿ ರಾಡ್ಯಾಗಿ ಬೀಳೋದು, ಕತ್ತಿ ಮೇಲೆ ಓಡೋಗೋದು ಇಂಥವು ತೋರಿಸಂಗಿಲ್ಲ. ಮಾತಲ್ಲೇ ಹಾಸ್ಯ. ಅದನ್ನು ಹಿರಣ್ಯಯ್ಯ, ಕೈಲಾಸಂ, ಬೀಚಿ ಮಾಡ್ತಾ ಬಂದು. ಏನು? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕುಡಿದು ತೂರಾಡ್ತಿರ್ತಾನೆ, ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ನಿನ್ನ ಡಿಸ್ಮಿಸ್ ಮಾಡ್ತೀನಿ. ಮಾಡ್ಕೋವಾಗ ನಾನು ನಿನಗೂ ಹೆದ್ರಲ್ಲ, ನಿಮ್ಮ ಅಪ್ಪಗೆ ಹೆದ್ರಲ್ಲ. ನಿಮ್ಮಪ್ಪ ಹೇಳ್ತೀನಿ ನಾನು, ನಿಮ್ಮಪ್ಪನಿಗೆ ಹೇಳಿ ನೀನು ಸರಿ ಮಾಡ್ತೀನಿ. ನಿಮ್ಮಪ್ಪ ಇಲ್ಲಿದ್ದಾನೆ, ಒಳಗಡೆ ಇದ್ದ ನೋಡಿ, ಹೋಗು ಅಂತಾನೆ. ಇನ್ಸ್ಪೆಕ್ಟರ್ ಒಳಗಡೆ ಹೋಗ್ತಾನೆ, ನೋಡ್ತಾನೆ, ಅವ್ರ ಅಪ್ಪ ಇರಲ್ಲ ಅಲ್ಲಿ, ಅವ್ರ ಅಪ್ಪನ ಫೋಟೋಕ್ಕೆ ಹಾರ ಇರುತ್ತೆ. ಅವಾಗ ಇನ್ಸ್ಪೆಕ್ಟರ್ ಏನಂತಾನೆ ರೀ, ಸಚ್ಚಿಪೋಯಾವು ಕಾಬಟ್ಟಿ ಬದುಕಿಪೋಯಾವು ಅಂತ. ಅರ್ಥ ಆಯ್ತಾ? ಸತ್ಯ ಅಂತೇಳಿ ಉಳ್ಕಂಡೆಲೆ ಮಗನೇ ನೀನು, ಸಚ್ಚಿಪೋಯಾವು ಕಾಬಟ್ಟಿ ಬದುಕಿಪೋಯಾವು. ಎಂಥ ಶಬ್ದ ಸ್ನೇಹಿತರೆ! ಆ ಥರ ಕನ್ನಡದಲ್ಲಿನೂ ಹಾಸ್ಯ ಪರಂಪರೆನ ಹುಟ್ಟು ಹಾಕಬೇಕಾಗಿದೆ ನಾವು. ಒಂದೊಂದೇ ವಾಕ್ಯದಲ್ಲಿ ಇರ್ತ. ಜಾತ್ರೆಯಲ್ಲಿ ಇಲ್ಲಿ ಯಾವ ಜಾತ್ರೆ ಫೇಮಸ್ ಇಲ್ಲಿ? ದುಗ್ಗಾವತಿ ಜಾತ್ರೆನಾ? ದುಗ್ಗಾವತಿ ಜಾತ್ರೆಯಲ್ಲಿ
ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ದುಗ್ಗಾವತಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಯಾರಿಗೆ? ಮುದುಕರಿಗೆ, ವಯಸ್ಸಾದವ್ರಿಗೆ. ಅವು ತೇರು ನೋಡಕ್ಕೆ ಹೋಗಿರ್ತಾವೆ. ಬರೀ ತೇರು ನೋಡಿ ದುಗ್ಗಾವತಿ ಕಾಪಾಡಮ್ಮ ಅಂತಾವೆ. ಈ ವಯಸ್ಸಿಗೆ ಬಂದು ಹುಡುಗರು ತೇರು ನೋಡೋದಕ್ಕೆ ಹೋಗ್ತಾರೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಲು ಚಂದ ಮುದುಕರಿಗೆ. ಇದನ್ನು ಸ್ವಲ್ಪ ಡಿಫ್ರೆನ್ಸ್ ಮಾಡಿಸ್ಬೇಕ್ರಿ, ಅವಾಗ ಯುವಕರಿಗೆ ಅರ್ಥ ಆಗ್ತದೆ. ಜಾತ್ರೆಯಲ್ಲಿ ಎಳೆಯುವ ತೇರಲ್ಲ, ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ಎಳೆಯುವ ತೇರು, ಎಳೆ ಯುವತಿಯರು. ಸ್ವಲ್ಪ ಸ್ಪೇಸ್ ಬಿಟ್ಟದಕ್ಕೆ ಎಂಥ ಸಾಹಿತ್ಯ ಹುಟ್ಟಿತು. ಕೋಪಿಸಿಕೊಂಡ ಹೆಂಡತಿ ಅಥವಾ ಸಿಟ್ಟಾದ ಹೆಂಡತಿ ಕೆದರಿದ ಕೂದಲು, ಇವರನ್ನು ಸರಿ ಮಾಡಲು ಏನು ಮಾಡಬೇಕು ನೋಡ್ರಿ, ಸಂಬಂಧ ಇಲ್ಲ, ಸಾಟಿಲ್ಲ. ಸಿಟ್ಟಾದ ಹೆಂಡತಿ, ಕೆದರಿದ ಕೂದಲು, ಇವರನ್ನು ಸರಿ ಮಾಡಲು ಏನು ಮಾಡಬೇಕು? ಒಂದೇ ಉತ್ತರ, ಏನು? ಆಗಾಗ ಬಾಚುತ್ತಿರಬೇಕು. ಕೆದರಿದ ಕೂದಲನ್ನ ಬಾಚ್ತಿರ್ಬೇಕು, ಸಿಟ್ಟಾದ ಹೆಂಡತಿನ ಬಾಚ್ತಿರ್ಬೇಕು.